ಮಲಗ್ತೀರಾ ಅಣ್ಣ ಅದ್ರ ಕೆಳಗೆ? ಯಾಕೆ? ವಾವ್, ಕಾಲ್ ಮುಂದೆ ಇಡು. ಹಾ, ಸಾಕು ಸಾಕು ಸಾಕು, ಆಯ್ತು. ಕಂಫರ್ಟ್ ಮಾಡ್ಕೊಳ್ಳಿ. ಇಡಲ್ಲ ಮೇಲೆ ಇಡಲ್ಲ. ಈ ಎಕ್ಸ್ಪೆರಿಮೆಂಟ್ ನಾವು ಮಾಡ್ತಾ ಇರೋ ರಿಸ್ಕ್ ತಗೊಂಡು ಏನಂದ್ರೆ ಹಸುವಿನ 4 ಕಾಲುಗಳಿಗೆ ಕಣ್ಣಿರುತ್ತಂತೆ. ಅಂದ್ರೆ ಅದು 4 ಚಕ್ರಗಳಿಗೆ ಕಂಟ್ರೋಲ್ ಇರಲಾಗುತ್ತೆ ನಮ್ಮ ವೆಹಿಕಲ್ ಅಲ್ಲಿ. ನೋಡಿ ನೋಡಿ ನೋಡಿ, ಅದು ಇಟ್ಸ್ ಎ ಬಿಗ್ ಎಕ್ಸ್ಪೆರಿಮೆಂಟ್. ಅದು ಕಣ್ಣಲ್ಲಿ ನೋಡ್ಲಿಲ್ಲ, ಆದ್ರೂ ಅವನ ತಲೆ ಮೇಲೆ ಕಾಲಿಡ್ಲಿಲ್ಲ. ಇದನ್ನ ನಾವು ತೋರಿಸ್ತಾ ಇದ್ದೀವಿ. 4 ಕಾಲುಗಳಿಗೆ ಕಣ್ಣಿರುತ್ತಂತೆ ಹಸುಗೆ. ಅದು ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಕಾಲಿಡೋದಿಲ್ಲ ಅಂತ. ಒಂದು ವೇಳೆ ಇಟ್ಟರು ಅದರ ಭಾರ ಬಿಡೋದಿಲ್ಲ. ಅದು ಅದರ ಸ್ಪೆಷಾಲಿಟಿ. ನೋಡಿ 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 ಹೆಂಗೋಯ್ತು. ಇದಕ್ಕಿಂತ ದೊಡ್ಡ ಎಕ್ಸ್ಪೆರಿಮೆಂಟ್ ಬೇಕಾ? ನೋಡಿ ನೋಡಿ, ತುಳಿಯಲ್ಲ ಅದು. ನೋಡಿ ಅಷ್ಟೇ. ಈ ನಂಬಿಕೆ ನಿಮ್ಗೆ ಮೂಡಿಸ್ಬೇಕಾಗಿತ್ತು ನಾನು. ಹಸು ಯಾವತ್ತು ಅದೇ ಟೆಕ್ನಿಕ್ ಸೈಂಟಿಸ್ಟ್ ಟೈರ್ಗಳಿಗೆ ಇಟ್ಟಿದ್ರೆ, 4 ಟೈರ್ಗಳಿಗೆ ಸೆನ್ಸೇಷನ್ ಇಟ್ಟಿದ್ರೆ ಆಕ್ಸಿಡೆಂಟ್ಸೇ ಆಗ್ತಾ ಇರ್ಲಿಲ್ಲ. ಅತ್ಯಂತ ಹೆಚ್ಚು ಆಕ್ಸಿಡೆಂಟ್ ಆಗಿದ್ದು ಹಿಂದ್ಗಡೆ ಟೈರ್ ಅಲ್ಲಿ. ಡ್ರೈವರ್ ಕಂಟ್ರೋಲರ್ ಇರಲ್ಲ. ಹಿಂದ್ಗಡೆ ಟೈರ್ ಸಿಕ್ಕಾಕೊಂಡ್ರು ಡ್ರೈವರ್ ಮೇಲೆ ಕೇಸ್ ಆಗಲ್ಲ, ಯಾಕಂದ್ರೆ ಅವನ್ ಕಂಟ್ರೋಲ್ ಇಲ್ಲ ಅಂತ. ಗ್ರೇಟ್ ಅಚೀವ್ಮೆಂಟ್. ಈ ಎಕ್ಸ್ಪೆರಿಮೆಂಟ್ ನಾವಿಬ್ರು ಮಾಡಿದ್ವಿ. ಆದ್ರೆ ಈ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಧೈರ್ಯ ಬೇಕು. ನಾನ್ ಮಾಡೋದಂದ್ರೆ ನಾನು ಹೋಗಿದ್ದೀನಿ ಆ ಹಸುಗೆ. ಇದಕ್ಕೂ ನನಗೂ ಒಂದು ಅನುಬಂಧ ಬೆಳೆದ್ಬಿಟ್ಟಿದೆ. ಇದರ ಹೆಸರೇ ಅನುಭೂತಿ. ಆದ್ರೆ ಅವನು ಇವತ್ತು ಅದಕ್ಕೆ ಆಲ್ಮೋಸ್ಟ್ ಹೊಸಬ ಇದ್ದಂಗೆ. ಅವನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಏನೂ ಆಗ್ಲಿಲ್ಲ ನಮಗೆ. ಒಂದು ಕಾಲ್ ಏನಾದ್ರೂ ಭಾರವಾಗ್ಬಿಟ್ರೆ ಕತ್ತು ಸೀಳ್ಕೊಂಡು ಬಂದ್ಬಿಡುತ್ತೆ ನಮಗೆ. ಅಂತ ರಿಸ್ಕ್ ತಗೊಂಡ ಅವನು. ಆಕ್ಚುಲಿ ಅದು ಬ್ರೇವರಿ. ಅದು ಅವನು ಮಾಡಿದ್ದು. ಹೆಂಗಿತ್ತು ನೀನು ಅನುಭವ? ಭಯ ಇರ್ಲಿಲ್ಲ, ಯಾಕೆಂದ್ರೆ ಹಸುಗಳು ಮೊದ್ಲೇ ನಿಮ್ಮಿಂದ ಕಲ್ತಿದ್ವಿ. ಬೆಳೆದಿದ್ದೆ ಹಸುಗಳ ಜೊತೆ. ಮೊದ್ಲೇ ಇವರಿಂದ ಕಲ್ತಿದ್ವಿ. ಹಸುಗಳ ಕಾಲುಗಳಿಗೂ ಕಣ್ಣಿರುತ್ತೆ ಅನ್ನೋದು. ಆದ್ರೆ ಅದು ನಮ್ ಕಣ್ಣಿಗೆ ಕಾಣಲ್ಲ, ಹಸುಗಳಿಗೆ ಅದು ಆ ಸಂವೇದನೆ ಅರ್ಥ ಆಗುತ್ತೆ. ಅದು ಇವಾಗ ಒಂದು ಪರೀಕ್ಷೆ ಮಾಡಿ ತೋರಿಸಿದ್ರು. ತುಂಬಾ ಅದ್ಭುತವಾಗಿತ್ತು, ಖುಷಿ ಆಯ್ತು.